ಸಂತೋಷ್ ಲಾಡ್ ಅವರು ಮತ್ತೊಮ್ಮೆ ಸಚಿವರಾಗಿ ಮುಂದುವರಿಯಬೇಕು. ಅವರು ಬಡವರ ಪರ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದು, ಅವರು ಡಿಕೆಶಿ ಅವರ ಸಂಪುಟದಲ್ಲಿ ಸಚಿವರಾಗಿ ಮುಂದುವರಿಯಬೇಕೆಂದ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷ ಮನೋಹರ್ ಮೋರೆ ಆಗ್ರಹಿಸಿದರು. ಧಾರವಾಡದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮರಾಠ ಸಮಾಜದ ಸುಮಾರು 60 ಲಕ್ಷ ಜನಸಂಖ್ಯೆ ಇದೆ. ನಮ್ಮ ಸಮಾಜಕ್ಕೆ ಸೇರಿದ 2 ಶಾಸಕರಿದ್ದಾರೆ. ಅವರಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಈಗಾಗಲೇ ಸಚಿವರಿದ್ದರು. ಮುಂದೆಯೂ ಕೂಡ ಅವರನ್ನ ಸಚಿವರಾಗಿ ಮುಂದುವರಿಸಬೇಕೆಂದು ಮೋರೆ ಆಗ್ರಹಿಸಿದ್ದಾರೆ. ಹಾನಗಲ ಶಾಸಕರಾದ ಶ್ರೀನಿವಾಸ್ ಪಾನೆ ಅವರು ನಮ್ಮ ಮರಾಠ ಸಮಾಜಕ್ಕೆ ಸೇರಿದವರಾಗಿದ್ದು, ಅವರಿಗೂ ಈ ಬಾರಿ ಸಚಿವ ಸ್ಥಾನ ನೀಡುವಂತೆ ಮೋರೆ ಆಗ್ರಹಿಸಿದ್ದಾರೆ. ಧಾರವಾಡ ಡಿಸ್ಟಿಕ್ ಇಂದ ಇದೊಂದ್ಸಲ ನಮ್ಮ ಮಂತ್ರಿಮಂಡಲದಲ್ಲಿ ತಗೊಂಡು ಮುಂದುವರಿಸಿ ಅವರಿಗೆ ಸೇವೆ ಮಾಡೋಕೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ತಮ್ಮ ಮುಖಾಂತರ ತಿಳಿಸೋಗೋಸ್ಕರ ಇವತ್ತೊಂದು ತಮ್ಮ ಮುಖಾಂತರ ತಿಳಿಸೋದ್ರ ಸಂಬಂಧ ಇವತ್ತೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ತಮ್ಮಿಂದ ಎಲ್ಲ ಅವರಿಗೆ ಸಂದೇಶ ಹೋಗಲಿ ಅಂತೇಳಿ ಅದಕ್ಕೆ ತಾವೆಲ್ಲರೂ ನಮ್ಮ ಈ ಸಣ್ಣ ಒಂದು ತಾವು ಕೋರಿಕೆಗೆ ಬಂದು ಇವತ್ತೆಲ್ಲ ತಾವು ನಮ್ಮನ್ನು ಇಂಟರ್ವ್ಯೂ ಮಾಡಿ ಕಳಿಸ್ತಾ ಇದ್ದೀರಿ, ಅಂದರೆ ಇಂಟರ್ವ್ಯೂ ಮಾಡಿ ತೊಗೋತಾ ಇದ್ದೀರಿ. ಒಂದೇ ಉದ್ದೇಶ, ನಮ್ಮ ಮರಾಠ ಸಮಾಜ ಸುಮಾರು ಕರ್ನಾಟಕದಲ್ಲಿ 60 ಲಕ್ಷ, ಕ್ಷತ್ರಿಯ ಸಮಾಜ 60 ಲಕ್ಷ ಇದ್ದೇವೆ. ಅದಕ್ಕೆ ನಮ್ಮ ಈ ಮಂತ್ರಿಮಂಡಲದಾಗ ಅಟ್ಲೀಸ್ಟ್ 2 ಇದ್ದಾರೆ ಮಂತ್ರಿಗಳ MLAಗಳು ಇಬ್ಬರು, ಒಂದು ಸಂತೋಷ್ ಲಾಡ್ ಅವರು, ಇನ್ನೊಂದು ಶ್ರೀನಿವಾಸ್ ಪಾನೆ ಅವ್ರಿಗೆ. ಸಂತೋಷ್ ಲಾಡ್ ಅವರಿಗೆ ಧಾರವಾಡ ಡಿಸ್ಟ್ರಿಕ್ಟಿಂದ ಕೊಡಲಿ ಅಂಥೇಳಿ, ಮುಂದುವರಿಸಲಿ ಅಂಥೇಳಿ ಹೊಸ ಮಂತ್ರಿಮಂಡಲ ತೊಗೊಳ್ಳಿ ಅಂತೇಳಿ ನಮ್ಮ ಇಚ್ಛೆ ಇದೆ. ಮತ್ತು ನೆಕ್ಸ್ಟ್ ಹಾವೇರಿ ಡಿಸ್ಟ್ರಿಕ್ಟಿಂದ ನಮ್ಮ ಶ್ರೀನಿವಾಸ್ ಪಾನೆ ನಮ್ಮವರೇ ನಮ್ಮೆಲ್ಲ ಆತ್ಮೀಯರಿದ್ದವರು. ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗೆ ಇಲ್ಲೇ ಧಾರವಾಡ ಡಿಸ್ಟ್ರಿಕ್ನಾಗ ಮಾಡಿ, ಅಂದರೆ ನಮ್ಮ ಜೊತೆಗೆ ಬೆರೆತವರು, ತಮಗೂ ಎಲ್ಲ ಗೊತ್ತಿದೆ. ಇಷ್ಟೇ ಏನೋ ಯಾಕೆ ಅವ್ರು ಮಾಡಬೇಕಂದ್ರೆ ನಮ್ಮ ಸಮಾಜಕ್ಕೆ, ಮರಾಠ ಸಮಾಜಕ್ಕೆ ದೊಡ್ಡದಾದ ಕೊಡುಗೆ ಕೊಟ್ಟಿದ್ದಾರೆ. ಕೊಡುಗೆ ಕೊಟ್ಟಿದ್ದು ತಮಗೂ ಎಲ್ಲ ಗೊತ್ತಿದೆ. ಒಂದು ನಮ್ಗೆ ಹಾಸ್ಟೆಲು ಮತ್ತು ITI ಕಾಲೇಜ್ಗಳಿಗೆ ಒಂದು ಸೈಟ್ ಕೊಡಿಸಿದ್ರು. ಸುಮಾರು ಅದು ಕಿಮ್ಮತ್ತಿನ ಜಾಗ ಬರೀ 11 ಲಕ್ಷಕ್ಕೆ ಸರ್ಕಾರದಾಗ ಕ್ಯಾಬಿನೆಟ್ದಾಗ ಇಟ್ಟು ಪಾಸ್ ಮಾಡಿಕೊಟ್ರು. ಅದ್ರ ಜೊತೆಗೆ ಆರ್ಥಿಕ ಸಹಾಯನೂ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ನಾವೆಲ್ಲ ಅವ್ರಿಗೆ ಬೆಂಬಲ ಅರ್ಥವಾಗಿ ಇವತ್ತು ಅವ್ರನ್ನ ಮುಂದುವರಿಸ್ರಿ, ಸಮಾಜಕ್ಕೆ ಒಳ್ಳೆಯದಾಗತ್ತೆ. ಬಡವರ ಬಂಧು ಅಂತ ಹೆಸರು ಇಟ್ಟಿದ್ದೀವಿ. ಬಡವರ ಬಂಧು ಅಂತ ಆಲ್ರೆಡಿ ತಮಗೂ ಎಲ್ಲ ಗೊತ್ತಿದ್ದಂಗೆ ಅವರು ಬಡವರ ಬಂಧು ಅಂತ ಎಲ್ಲರ ಹೊಂಟರು, ಎಲ್ಲರ ಹೋದರು, ಏನಿದ್ರು ಬಡವ್ರನ್ನ ಕಂಡು ಕೂಡಲೇ ನಿಂದರಿಸಿ ಮಾತಾಡಿ ಅವ್ರಿಗೆ ಏನು ಸಹಾಯ ಮಾಡುವಂಥ ವ್ಯಕ್ತಿ ಸಂತೋಷ್ ಲಾಡ್ ಅವರು. ಅದಕ್ಕೆ ಅವರು ಬಡವರು ಬಂದು, ಆಮ್ಯಾಗ ಯುವಕರಿದ್ದಾರೆ, ಇನ್ನೂ ಚೈತನ್ಯದಿಂದ ಕೆಲಸ ಮಾಡುವಂಥ ಶಕ್ತಿ ಅವರು ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಅವ್ರು ಮುಂದುವರಿಲಿ ಅಂತೇಳಿ ತಮ್ಮ ಮುಖಾಂತರ ತಿಳಿಸೋಕೆ ಇಚ್ಛೆ ಪಡ್ತಾನೆ. ನಾವು 60 ಲಕ್ಷ ಮೇಲ್ಪಟ್ಟಿದ್ದೇವೆ, ಕಡಿಮೆ ಅಂತ ಇಲ್ಲ. ಅದಕ್ಕೆ ಬೇರೆ ಸಮಾಜದವ್ರಿಗೆ 2, 3, 4 ಕೇಳ್ತಾರೆ, ಕೊಡ್ತಾರೆ ರೀ ಸರ್ಕಾರದಾಗ. ನಮ್ಮ ಸಮಾಜದವ್ರಿಗೂ ಈ ಸಲ 2 ಕೊಡ್ರಿ ಅಂತೇಳಿ. ಒಂದು ಟಿಕೆಟ್ ಯಾಕೆ ಜಾಸ್ತಿ ಕೇಳಿಲ್ಲ ಅಂತ ಅವ್ರ ಪ್ರಶ್ನೆ. ಟಿಕೆಟ್ ಟಿಕೆಟ್ ಯಾಕೆ ಜಾಸ್ತಿ ನಿಮ್ಮ ಕೇಳಿದ್ರೆ ಸರ್ಕಾರ ಇಲ್ಲ. ಸರ್ಕಾರ ಈಗ ಕಾಂಗ್ರೆಸ್ನಾಗ ಇಬ್ಬರು ಅದಾರ, ಬಿಜೆಪಿ ಒಳಗೆ MLAಗಳು ಅದಾರ. ಬಿಜೆಪಿ ಒಳಗೂ ಇದ್ದಾರೆ ರೀ. 3 ಮಂದಿ ಇರಬೇಕು, ಅವ್ರು ಭಾಳ ಮಂದಿ ಆರಿಸಿ ಬರಲಿಲ್ಲ. 4 ಮಂದಿ ಕೊಟ್ಟಿದ್ದಾರೆ. ನಿಂಬಾಳ್ಕರ್ ಅವ್ರು ಕೊಟ್ಟರು, ಅವರು ನಮಗೆ ಕಾಂಗ್ರೆಸ್ದಿಂದ ಮಾತಾಡ್ತಾ ಇದ್ರು ಸರ್, ಕಾಂಗ್ರೆಸ್ ಪಕ್ಷದಿಂದ. ಆಮೇಲೆ ಎಲ್ಲ ಪಕ್ಷದವರು ಕುಡಿಯೋವಿಲ್ಲ. ಸಮಾಜ ಬಂದ ಹೊತ್ನಾಗ ಎಲ್ಲರೂ ಒಂದಕ್ಕವು ನಾವು. ಆ ಪ್ರಕಾರ ನಮಗೆ ಇನ್ನೊಂದು 2 ಸೀಟ್ ನಮಗೆ ಕೊಡ್ರಿ, ಮಂತ್ರಿಮಂಡಲದಾಗ 2 ಸೀಟ್ ಕೊಡ್ರಿ ಅಂತ ಇಲ್ಲ. ಫಸ್ಟ್ ಟೈಮ್ ಕೊಟ್ಟಿದ್ದು ಅವರೇ, ಮೊದಲೇ ಸಲ ಕೊಟ್ಟಿದ್ದು ಅವರೇ, 2ನೇ ಸಲನೂ ಅವರೇ ಕೊಟ್ಟರು. ಉಳ್ವಾರ ನೋಡಿಕೊಟ್ರು. ಈಗ ತಮಗೆ ಗೊತ್ತಿದೆ ಕಾರ್ಮಿಕ ಇಲಾಖೆ ಎಲ್ಲಿ ಐತೆ ಅಂತ ಯಾರಿಗೂ ಗೊತ್ತಾಯಿದೆಯಲ್ಲ. ಕಾರ್ಮಿಕ ಇಲಾಖೆ ಇಲ್ಲರಿ, ಆದರೂ ಎಚ್ಚರಿಸೋದು ನಮ್ಮ ಕರ್ತವ್ಯ ಅಲ್ರಿ ಸಮಾಜದವ್ರದ್ದು. ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ಲಾಡ್ ಅವ್ರಿಗೂ ಕೊಡ್ಬೋದು, ಮನೆಯವ್ರು ನಾವು 2 ಸೀಟ್ ಕೇಳ್ತಾ ಇದ್ದವ್ರು, ಇಬ್ಬರಿಗೂ ಕೊಡ್ರಿ ಅಂತೇಳಿ.